ಹಿಂದೂ ಧರ್ಮದ ಋಷಿಮುನಿಗಳ ಕೊಡುಗೆಯಾಗಿರುವ ಜ್ಯೋತಿಷ್ಯ ಶಾಸ್ತ್ರವನ್ನು ತಂತ್ರಜ್ಞಾನ ಬಳಸಿಕೊಂಡು ಸಿದ್ಧಪಡಿಸಿರುವ ಗೋಲ್ಟ್ರಿ ಆಸ್ಟ್ರೋ ಆ್ಯಪ್ ಮುಖಾಂತರ ನಿಮ್ಮ ಜೀವನದಲ್ಲಿನ ವಿದ್ಯಾಭ್ಯಾಸ, ಆರೋಗ್ಯ, ವೃತ್ತಿ, ಮದುವೆ ವಿಚಾರ, ಪ್ರಶ್ನಾಶಾಸ್ತ್ರದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಪಂಡಿತ್ ದಿನೇಶ್ ಗುರೂಜಿಯವರು 2016ರಿಂದ ವಿದ್ಯಾರ್ಥಿಗಳಿಗೆ ಜ್ಯೋತಿಷ್ಯವನ್ನು ಹೇಳಿಕೊಟ್ಟು ಅಸಂಖ್ಯಾತ ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕಾಗಿದ್ದಾರೆ. ಜೂನ್ 24ರಂದು ನಡೆಯಲಿರುವ ನಕ್ಷತ್ರನಾಡಿ ತರಗತಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಮಾಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರನಾಡಿ. ಹಾಗೆ 24ನೇ ತಾರೀಕು ಜೂನ್ ನಮ್ಮ 102ನೇ ಬ್ಯಾಚ್ ಇರತಕ್ಕಂಥದ್ದು. 15 ದಿವಸ ಮನೇಲೆ ಕೂತ್ಕೊಂಡು ಕಲಿತಕ್ಕಂಥದ್ದು. ಆಸಕ್ತಿ ಇರೋರು ಸೇರ್ಕೊಳ್ಳಿ. ಕೆಳಗೆ ಬರ್ತಕ್ಕಂಥ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ. ಕ್ಲಾಸ್ ಇಂಟ್ರೆಸ್ಟ್ ಇದೆ, ಡೀಟೇಲ್ಸ್ ಕಳಿಸಿ ಅಂತ ವಾಟ್ಸ್ಆ್ಯಪ್ ಮಾಡಿ. ಸೊ ಅವರೇ ನಿಮಗೆ ಎಲ್ಲ ಡೀಟೇಲ್ಸ್ ಕಳಿಸ್ತಾರೆ, ಕಾಲ್ ಬ್ಯಾಕ್ ಮಾಡ್ತಾರೆ. ಕಾಲ್ ಮಾಡಿದಾಗ ಸ್ವಲ್ಪ ಹೆವಿ ಕಾಲ್ಸ್ ಇರೋದ್ರಿಂದ ಕನ್ಸಲ್ಟೇಷನ್ಗೆ ಅದಕ್ಕೆ ಇದಕ್ಕೆ ಏನೇನೋ ಕೇಳ್ತಾ ಇರೋದ್ರಿಂದ ಹೆಚ್ಚಿಗೆ ಕಾಲ್ಸ್ ಒಂದ್ಸತಿ ಪಿಕ್ ಮಾಡೋಕ್ಕಾಗೋದಿಲ್ಲ. ಆ ಕಾರಣದಿಂದ ವಾಟ್ಸ್ಆ್ಯಪ್ ಮಾಡಿ, ಬಹಳಷ್ಟು ನಿಮಗೆ ಅನುಕೂಲ ಆಗುತ್ತೆ. ಕರೆಗಳನ್ನ ತಗೊಂಡೋಗೋಣ. ನಮಸ್ಕಾರ. ನಮಸ್ಕಾರ. ಹೇಳಿ ಗುರುಜಿ. ನಮಸ್ಕಾರ. ಹೇಳಿ. ನಾವು ಈಗ 2 ವರ್ಷದ ಹಿಂದೆ ಕೇಳಿದ್ವಿ ಗುರುಜಿಯವರೇ. ಹೇಳ್ದಂಗೆ ನಮ್ಗೆಲ್ಲ ಆಗಿದೆ. ಈಗ ನನ್ ಮಗಳು BE6 ಜ್ಯೋತಿಷ ಕಲ್ತಿದ್ದೀರಾ ನಮ್ಮ ಹತ್ರ? ಏನ್ ಗುರುಜಿ? ಜ್ಯೋತಿಷ ಕಲ್ತ್ರಾ ನಮ್ಮ ಹತ್ರ? ಜ್ಯೋತಿಷ ಇನ್ನು ಇದು ಮಾಡಿಲ್ಲ. 1-2 ಸರ್ತಿ ಟ್ರೈ ಮಾಡ್ಬೇಕು ಅನ್ಕೊಂಡು ಯಾವಾಗ ನಮ್ಗಿದು ಆಗ್ಲಿಲ್ಲ, ಇದು ಅನುಕೂಲ ಆಗ್ಲಿಲ್ಲ. ಎಷ್ಟು ದಿವಸ ಇದೇ ತರ ಫ್ರೀ ತಗೋತಾ ಇರ್ತೀರಾ? ಎಷ್ಟು ದಿವಸ ಇದೇ ತರ ಫ್ರೀ ತಗೊಳ್ತೀರಾ ಗುರುಗಳ ಹತ್ರ? ಫ್ರೀ ಅಲ್ಲ, ಇದು ನೆಕ್ಸ್ಟ್ ಟೈಮ್ ನಮ್ಗೇನಾದ್ರು ಕನ್ಸಲ್ಟೇಷನ್ ಫೀಸ್ ಕೊಟ್ಟಿದ್ದೀರಾ? ಇಲ್ಲ. ಏನಾದ್ರು ದೇವಸ್ಥಾನಕ್ಕೆ 10 ಲಕ್ಷ ಹಾಕಿದಿರಾ? ಅದು ಇಲ್ಲ. ಏನೋ ನಾವ್ ಹೇಳಿದಾಗ ಮಾಡಿದ್ರೆ ಫಲಿಸುತ್ತೆ. ಇದೇ ತರ ಫ್ರೀ ತಗೊಂಡ್ರೆ ಹೆಂಗೆ? ಒಂದು ಡಾಕ್ಟರ್ ಹತ್ರ ಹೋದ್ರೆ ಫ್ರೀ ಕೊಡ್ತಾರೆ ನಿಮ್ಗೆ? ಒಂದ್ಸತಿ ಓಕೆ, 2 ಸತಿ ಓಕೆ. ಪ್ರತಿ ಸತಿ ನೀವು ಫ್ರೀ ತಗೊಳ್ತಾರೆ. 2 ವರ್ಷದಿಂದ ನಾವು ಮಾಡ್ತಾ ಇದೀವಿ, ಫ್ರೀ ತಗೋತಾ ಇದೀವಿ ಅಂದ್ರೆ ಹೆಂಗೆ? ಇಲ್ಲ ಅಂದ್ರೆ ಲಾಸ್ಟ್ ಇಯರ್ ಅಟ್ಲೀಸ್ಟ್ ನಕ್ಷತ್ರ ಯಾರು ಕಲ್ತಿದೀವಿ ನಾವು ಸ್ಟೂಡೆಂಟ್, ಒಂದ್ಸತಿ ಹೇಳಿ ಅಂದ್ರೆ ಹೇಳ್ತೀವಪ್ಪ. ಈ ಕಡೆ ಅಲ್ಲ, ನಾನು ಹೇಳಿದ್ದು ಈ ಪ್ರೋಗ್ರಾಮ್ ಬಂದ್ಬಿಟ್ಟು ಜ್ಯೋತಿಷ್ಯ ಕಲೀರಿ ಅನ್ನೋ ಪ್ರೋಗ್ರಾಮ್ ಇದು. ಅರ್ಥ ಆಯ್ತಾ? ಆಯ್ತು ಗುರುಜಿ. ಹೇಳಿ, ಏನ್ ಕೇಳ್ಬೇಕು? ಅದೇ ನನ್ ಮಗಳು ಈಗ BE6 ಅಲ್ಲಿ ಬಂದಿದ್ದಾಳೆ ಗುರುಜಿ. ಕಂಪ್ಯೂಟರ್ ಸೈನ್ಸ್ ಕಲಿತಾ ಇದ್ದಾಳೆ. ಆಮೇಲೆ ಅವಳು ಈ ಸರ್ತಿ ಕ್ಯಾಂಪಸ್ ಗೆ ಟ್ರೈ ಮಾಡ್ತಾ ಇದ್ದಾಳೆ. ನಿಮ್ ಮಗಳಿಗೆ ಹೇಳಿ, ನಾನು ಗುರೂಜಿ ಹತ್ರ ಫ್ರೀ ಕೇಳ್ತಾ ಇದ್ದೀನಿ, ಬೈತಾ ಇದ್ರು ಅಂತಾನು ಹೇಳ್ಬೇಕು ನೀವು ಇವಾಗ. ಸತ್ಯವಾಗಿ ಹೇಳ್ತೀನಿ ಗುರುಜಿ. ಆದ್ರೆ ನಾವು ನೀವು ಹೋಗೋದು ನಿಮ್ಮ ಲೈಫ್, ನೀವು ಮಾಡ್ಕೊಳ್ಳೋದು ದುಡ್ಡು ಕಾಸಿಗೆ ಮಾಡ್ತೀರಾ. ಓಕೆ, ಈ ಪ್ರೋಗ್ರಾಮ್ ನಾವು ಇಟ್ಟಿರೋದು ಜ್ಯೋತಿಷ್ಯ ಕಲೀಲಿ ಅಂತ ನಾವು ಪ್ರೋಗ್ರಾಮ್ ಮಾಡ್ತಾ ಇರೋದು. ಓಕೆ, ಇಲ್ಲಿ ISTV ವರ್ಗೂ ಬಹಳಷ್ಟು ಖರ್ಚಿರುತ್ತೆ ಅಲ್ವಾ? ಬಹಳಷ್ಟು ಖರ್ಚಿರುತ್ತೆ ISTV ವರ್ಗೂ ಅಲ್ವಾ? ಪ್ರಸಾರ ಮಾಡ್ಬೇಕು, ಅದೆಲ್ಲ ಫ್ರೀ ಬರ್ತದ ಹೇಳಿ? ಕರೆಂಟು, ಎಂಪ್ಲಾಯೀಸ್ ಎಲ್ಲ ಫ್ರೀ ಬರ್ತದ? ಒಂದ್ಸತಿ ಓಕೆ, 2 ಸತಿ ಅಲ್ಲ. ನಾನು ಹೇಳೋದು ಯಾರ್ಯಾರು ಫ್ರೀ ಕಾಲ್ ತಗೊಳ್ತಿರಲ್ಲ, ಸ್ವಲ್ಪ ಬಾಧ್ಯತೆ ಇರ್ಲಿ. ತುಂಬಾ ಜನ ಫ್ರೀ ತಗೊಳ್ಳೋರ್ಗೆ ಬಾಧ್ಯತೆ ಇಲ್ಲ. ನೀವೇ ಒಂದ್ ಕಡೆ ಫ್ರೀ ಕೊಡಕ್ ಶುರು ಮಾಡಿ, ನಿಮಗೆ ಅವಾಗ ರೋಸ್ ಹೋಗುತ್ತೆ. ಏನಪ್ಪಾ ಇದು, ನಾವು ಬರೀ ಫ್ರೀ ಕೊಟ್ರೆ ಫಿನೈಲ್ ಕುಡಿತಾರೆ, ಅದಕ್ಕೆ ಹೇಳಿದ್ದು. ಆಯ್ತು, ಹೇಳಿ. ಏನ್ ಕ್ಯಾಂಪಸ್ ಇಂಟರ್ವ್ಯೂ ಹೇಳಿ? ಪ್ರಶ್ನಾಶಾಸ್ತ್ರನಾ ಗುರುಜಿ? ಪ್ರಶ್ನಾಶಾಸ್ತ್ರನಾ? ಇಲ್ಲ, ಅವಳದು ಡೇಟ್ ಆಫ್ ಬರ್ತ್ 26. ಪ್ರಶ್ನೆ ಏನಿದೆ ಹೇಳಿ? ನೀವು ಕ್ಯಾಂಪಸ್ ಇಂಟರ್ವ್ಯೂ ತಾನೆ? ಹೌದು, ಕ್ಯಾಂಪಸ್. ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಣ. ಅದು ಜಾತಕದಲ್ಲಿ ಇಮಿಡಿಯೇಟ್ ಆಗಿ ಗೊತ್ತಾಗೋದಿಲ್ಲ ಅಲ್ಲಿ. 1 to 241 ನಂಬರ್ ಹೇಳಿ. 5 ನಂಬರ್ ಗುರುಜಿ. ಓಕೆ, ಯಾವಾಗ ಈಗ ಕಂಪನಿಗಳು ಬರ್ತಾ ಇದಾವ? ಕಂಪನಿಗಳು ಈಗ ಅವರಿಗೆ ಇದು ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಡಿಸೆಂಬರ್ಗೆ ಬರ್ತದೆ ಅಂತ ಹೇಳ್ತಾ ಇದ್ದಾರೆ ಅವರು. ಸರಿ. 6ನೇ ಮನೆ ಮಂಗಳ. ಓಕೆ, ಮಂಗಳನಲ್ಲಿ 6ನೇ ಮನೆ ಇದೆ. ಮಂಗಳ ದಶ, ರಾಹು ಭುಕ್ತಿ, ರಾಹು ಅಂತರ್ಭುಕ್ತಿ ಆದ್ಮೇಲೆ ಗುರು 2-6 ಕಾಂಬಿನೇಷನ್ ಬರುತ್ತೆ. ಮಂಗಳ, ರಾಹು, ಗುರು. ಸೆಪ್ಟೆಂಬರ್ ಒಳಗಡೆ ಅವ್ರ ಕೆಲಸ ಸಿಗುತ್ತೆ. ಆಫರ್
ಸೆಪ್ಟೆಂಬರ್ 18ನೇ ತಾರೀಕು ಒಳಗಡೆ ಕೆಲಸ ಸಿಗುತ್ತೆ. ಮುಂದಿನ ಕರೆ ಕೊಡೋಣ. ನಮಸ್ಕಾರ. ನಮಸ್ಕಾರ, ಮಾತಾಡಿ. ಸೊ ಹಾಗೆ ಹೇಳ್ತಾ ಇದ್ದೆ ನಿಮಗೆ, ಜೂನ್ 24ನೇ ತಾರೀಕು ಈ ತರ ಎಲ್ಲ ಇಲ್ಲಿ ಕಾಲ್ ಮಾಡೋ ಬದಲು ಫ್ರೀ ತಗೊಳ್ಳೋ ಬದಲು ಡೈಜೆಸ್ಟ್ ಆಗಲ್ಲ. ಫ್ರೀ ತಗೊಂಡ್ರೆ ಡೈಜೆಸ್ಟ್ ಆಗಲ್ಲ. ಒಂದ್ಸತಿ ಓಕೆ, ಜ್ಯೋತಿಷ ನಾನು ತಿಳ್ಕೊಬೇಕು, ಅವ್ರು ಹೆಂಗೆ ಹೇಳ್ತಾರೆ ಅಂತ ತಿಳ್ಕೊಬೇಕು, ಓಕೆ. ಸೆಕೆಂಡ್ ಟೈಮು ಓಕೆ. ಪ್ರತಿ ಸತಿ ಇಲ್ಲೇ ಕೇಳ್ತಾ ಇದ್ರೆ ಅದು ಗುರುನಿಂದನೆಗೆ ಪಾತ್ರ ಆಗುತ್ತೆ. 100% ಹೇಳ್ತೀನಿ. ಲೈಫಲ್ಲಿ ಯಾವುದು ಫ್ರೀ ಬರಲ್ಲ. ಭಗವಂತ ನಿಮ್ಗೆ ಒಳ್ಳೆ ಜಾತಕ ಕೊಟ್ಟಿದ್ರು ಕೂಡ, ಫಸ್ಟ್ ಕ್ಲಾಸ್ ಯೋಗ ಕೊಟ್ಟಿದ್ರು ಕೂಡ ಕಷ್ಟಪಡಬೇಕು ಅನ್ನೋದೊಂದು ಪಾಯಿಂಟ್ ಇಟ್ಟಿದ್ದಾನೆ ಭಗವಂತ. ದೇರ್ ಇಸ್ ನೋ ಫ್ರೀ ಮೀಲ್ಸ್ ಅವೈಲೇಬಲ್ ಇನ್ ದಿ ವರ್ಲ್ಡ್. ದೇರ್ ಇಸ್ ನೋ ಫ್ರೀ ಮೀಲ್ಸ್ ಅವೈಲೇಬಲ್ ಇನ್ ದಿ ವರ್ಲ್ಡ್. ಎಲ್ಲೋ ಅನ್ನದಾನ ಮಾಡ್ತಾ ಇದ್ದಾರೆ ಅಂತ ನೀವು ದಿನ ಹೋಗಿ ನಿಮಗೆ ಒಂದು ದಿವಸ ಕೋಪ ಬರ್ತದೆ, ನಾನೇನು ಬಿಟ್ಟು ತಿಂತೀನಿ, ಅಟ್ಲೀಸ್ಟ್ ಅಲ್ಲಿ ಕಸ ಗೂಡ್ಸಾರು ಬರ್ತೀರಾ. ಎಷ್ಟೋ ಜನ ಯಾವ್ದಾರು ಒಂದು ಮಠದಲ್ಲೋ ಎಲ್ಲೋ ಒಂದು ಫ್ರೀ ಊಟ ಮಾಡ್ತಾ ಇದ್ರೆ ಅಟ್ಲೀಸ್ಟ್ ಮಠದ ಸೇವೆ ಆದ್ರೂ ಮಾಡ್ತೀರಾ. ಅರ್ಥ ಆಯ್ತಲ್ಲ? ಮಠದ ಸೇವೆ ಆದ್ರೂ ಮಾಡ್ತೀರಾ. ಅದಕ್ಕೆ ಮಹಿಳೆಯರಿಗೆ ಸ್ವಲ್ಪ ಬುದ್ಧಿವಾದ, ಇವೆಲ್ಲ ನಿಮ್ಮ ಕರ್ಮಕ್ಕೆ ಆ್ಯಡ್ ಆಗತ್ತೆ. ಅಂದ್ರೆ ಒಬ್ರ ಹತ್ರ ಫ್ರೀ ತಗೊಂಡೆ, 2 ಸತಿ ಕೇಳಿದೆ, 3 ಸತಿ ಕೇಳಿದೆ, ನಿಮ್ಮ ಮಗಳಿಗೋ ನಿನಗೋ ಕಷ್ಟ ಕೊಡ್ತೀನಿ, ಯಾಕಂದ್ರೆ ಅದನ್ನ ತೀರಿಸ್ಬೇಕಲ್ಲ, ಋಣ ತೀರಿಸ್ಬೇಕಲ್ಲ. ಇದೆಲ್ಲ ಸಣ್ಣ ಸಣ್ಣ ವಿಚಾರ ನಮ್ಮ ಹಿಂದೂ ಧರ್ಮದಲ್ಲಿ ಬರೆದಿಟ್ಟಿದೆ. ಅದು ಯಾವುದೇ ಧರ್ಮ ಆದ್ರೂ ಕೂಡ ನಮ್ಮ ಧರ್ಮದಲ್ಲಿ ಏನ್ ಬರ್ದಿದೆಯೋ ಅದೇ ಆಗೋದು. ಅವನು ಕೊಲೆ ಮಾಡ್ಲಿ ಅವನ ಕರ್ಮ ಬರ್ಕೋಬೇಕು, ಒಬ್ಬನ್ನ ನಾಶ ಮಾಡ್ಲಿ ಬರ್ದಿಟ್ಟಿರುತ್ತೆ, ಒಬ್ಬನಿಗೆ ಮೋಸ ಮಾಡ್ಲಿ ಬರ್ದಿಟ್ಟಿರುತ್ತೆ, ಒಬ್ಬರಿಗೆ ಫ್ರೀ ಸರ್ವಿಸಸ್ ತಗೊಳ್ಳಿ ಅದು ಬರ್ದಿಟ್ಟಿರುತ್ತೆ. ಇವನ್ ಫ್ರೀ ಸರ್ವಿಸ್ ತಗೊಂಡೆ ವಿತೌಟ್ ಎನಿ ಇದು ಅಂತ ಒಂದು ರೂಲ್ ಹಾಕಿದ್ದಾರೆ. ಅದಕ್ಕೆ ಕರ್ಮಣ್ಯೇವಾಧಿಕಾರಸ್ಯೆ ಮುಂದೆ ಹೇಳಲ್ಲ, ನೀವು ಹೋಗಿ ಹುಡ್ಕೊಳ್ಳಿ, ಅದರ ಅರ್ಥ ತಿಳ್ಕೊಳ್ಳಿ. ಕರ್ಮ ಭಗವದ್ಗೀತೆಯಲ್ಲಿ ಇರೋದು ಪೂರ್ತಿ ಅದೇನೆ. ಅದರಲ್ಲೂ ಕೊಟ್ಟಿದ್ದಾರೆ, ಫ್ರೀ ತಗೊಳ್ಳೋರೆಲ್ಲ ಸೋಂಬೇರಿ ಲೆಕ್ಕಕ್ಕೆ ಬರ್ತಾರೆ ಅಂತ ಹಾಕಿದ್ದಾರೆ. ಎಲ್ಲಾ ತರದ ಫ್ರೀನು ಇವಾಗ ಫ್ರೀ ಅಂತ ತಗೊಂಡು ಬಂದಿರತಕ್ಕಂಥದ್ದು. ಮುಂದಿನ ಕರೆಗೋಣ. ನಮಸ್ಕಾರ. ಇಲ್ವಾ ಲೈನಲ್ಲಿ? ಮಾತಾಡಿ. ನಮಸ್ಕಾರ, ಮಾತಾಡಿ. ಕೇಳಿಸ್ತಾ ಇದೆ? ಮಾತಾಡಿ, ಜೋರಾಗಿ ಮಾತಾಡಿ. ನಮಸ್ತೆ ಗುರುಜಿ. ಹಾ, ಹೇಳಿ. ನನ್ ಮಗಳ ಬಗ್ಗೆ ಕೇಳಬೇಕಾಯ್ತು ಗುರುಜಿ. ಏನ್ ಕೇಳ್ಬೇಕು? ಮಗಳು ಓದೋದ್ರ ಬಗ್ಗೆ. ಓದ್ತಾ ಇದಾರೆ ಬಿಡಿ, ಏನ್ ಕೇಳ್ಬೇಕು? ಓದೋದು ಇಲ್ಲ ಗುರುಜಿ, ಅವಳು ಸೆಕೆಂಡ್ PUC ಆಗಿತ್ತು, ಆಮೇಲೆ ಡಿಗ್ರಿಗೆ ಹಾಕಣ ಅಂತ ಹಾಕಿದ್ವಿ ಗುರುಜಿ. ಅದು ಇವಾಗ BSc ಗೆ ಅಂತ ಸೇರಿದ್ಲು, ಒಂದು ಫಸ್ಟ್ ಟೈಮ್ ಆಗೈತೆ ಗುರುಜಿ. ಸರಿ, ಡೇಟ್ ಆಫ್ ಬರ್ತ್ ಹೇಳಿ. ನಿಮ್ ಸ್ಟೋರಿ ಹೇಳೋ ಅಷ್ಟಕ್ಕೆ ನಮ್ ಟೈಮ್ ಆಗ್ಬಿಡುತ್ತೆ. ಮಗಳದ ಗುರುಜಿ ಡೇಟ್ ಆಫ್ ಬರ್ತ್? ಹಾ, ಹೇಳಿ ಬೇಗ. ಟೈಮ್ ಆಫ್ ಬರ್ತ್ 3/2005 ಗುರುಜಿ. 3ನೇ ತಿಂಗಳು 2005, 15ನೇ ತಾರೀಕು. ಡೇಟ್ ಎಷ್ಟಮ್ಮ? ಬೇರೆ ಕಾಲ್ ಕೊಡಿ, ಇವ್ರದ್ದು ಬೇಡ ಗುರುಜಿ. ಡೇಟು ತಿಂಗಳು ಕರೆಕ್ಟ್ ಆಗಿ ಹೇಳಿದ್ರೆ ಕಟ್ ಮಾಡಿಸ್ತೀನಿ. 3ನೇ ತಿಂಗಳು 15ನೇ ತಾರೀಕು 2005. 15 ಬಾಯಲ್ಲೇ ಬಂದಿಲ್ಲ. 15/3 ನೀವು ಅಲ್ಲಿ ಟಿವಿ ಬೇರೆ ಕೇಳ್ತಾ ಇದ್ರೆ ಅದೇ ಪ್ರಾಬ್ಲಮ್. ಇಲ್ಲ ಗುರುಜಿ, ಹೊರಗಡೆ ಬಂದಿದ್ದೀನಿ. ಇನ್ನು ಆಚೆ ಬಂದ್ಬಿಡಿ ಮಳೆಯಲ್ಲಿ. ಸರಿ ಗುರುಜಿ. ಮಳೆಯಲ್ಲಿ ನಿಂತ್ಕೊಂಡ್ಬಿಡಿ, ಆ ಮಳೆ ಶಬ್ದನೂ ಬರಲಿ ಇಲ್ಲಿ. 15/3/2005 ಗುರುಜಿ. ಟೈಮ್ ಬೆಳಗ್ಗೆ 7 ಗುರುಜಿ. ಬೆಳಿಗ್ಗೆ 7 ಗಂಟೆ. ನಿಮಿಷ ಒಂದ್ 2 ನಿಮಿಷ ಆಗಿರ್ಬೋದೇನ ಗುರುಜಿ. 7 ಗಂಟೆನೆ. ಇದು ನೀವು ಅಲ್ಲಿ ಯಾವ್ದಾರು ಕಾಂಪೌಂಡರ್ ಇರ್ತಾರೆ, ನಿಮ್ಮ ದೇವಸ್ಥಾನದ ಹತ್ರ ಇರ್ತಾರೆ, ಅರ್ಚಕರು ಕೂತಿರ್ತಾರೆ ನೋಡಿ, ಬಿಟ್ಟಿಯಾಗಿ 50 ರೂಪಾಯಿ ನಿಮ್ಗೆ ಟೋಪಿ ಹಾಕೋರು, ಅವ್ರ ಹತ್ರ ಹೋಗಿ ಕರೆಕ್ಟ್ ಆಗಿ ಈ ತರ ಟೈಮ್ ಕೊಟ್ರೆ ಚೆನ್ನಾಗಿ ಇದು ಮಾಡ್ತಾರೆ. ಬೆಳಗ್ಗೆ 7 ಗಂಟೆನೆ ಗುರುಜಿ. ಆಯ್ತು, ಇಂಥದೇ ಹೇಳಿ ಅಲ್ಲಿ ಕೂತವ್ರೆ. ನಮ್ಮ ಇದನ್ನ ಹಾಳು ಮಾಡಕ್ಕೆ ಕೂತಿದ್ದಾರೆ ಕೆಲವರು. 50 ರೂಪಾಯಿಗೆ ಹೇಳ್ತಾರೆ, ಬರೀ ದೋಷ ಹೇಳ್ಬಿಟ್ಟು 50,000 ರೂಪಾಯಿ ಕಿತ್ಕೋತಾರೆ. ಹುಟ್ಟಿದೂರು ಹೇಳಿ. ಹುಟ್ಟಿದೂರು ಅರ್ಸಾಪುರ ಗುರುಜಿ. ಅರ್ಸಾಪುರ ಗುರುಜಿ. ಯಾವ ಜಿಲ್ಲೆ ಬರುತ್ತಮ್ಮ? ಅದು ಎಲ್ಲಿ? ನಾನು ಹೆಂಗ್ ಹಾಕೊಳ್ಳೋದು? ಅರ್ಸಾಪುರ ಅಂತ ಇಲ್ಲ, ಅಷ್ಟು ಹಳ್ಳಿ ಎಲ್ಲ ಬರಲ್ಲ. ತುಮಕೂರು ಡಿಸ್ಟಿಕ್, ಕೊರಟಗೆರೆ ತಾಲೂಕು. ಕೊರಟಗೆರೆ ಅಂತ ಹೇಳಿ ಸಾಕು. ಕೊರಟಗೆರೆ. ಹೇಳಿ ಗುರುಜಿ. ನಿಮ್ ಮಗಳಿಲ್ವಾ? ಇಲ್ಲ ಗುರುಜಿ. ಎಲ್ಲೋಗಿದ್ದಾಳೆ? ಮಲ್ಕೊಬಿಟ್ರು ಗುರುಜಿ. ಓಹೋ, ಎಬ್ಬಿಸ್ಬಿಟ್ಟು ಹಾಲು ಕುಡಿಸ್ಬಿಟ್ಟು ಮಲ್ಗಿಸ್ಬಿಡಿ. ಮತ್ತೆ ಅವಳ ಬಗ್ಗೆ ಕೇಳಿದಾಗ ಅವಳೇ ಮಲ್ಕೊಂಡ್ಬಿಟ್ಟಿದ್ದಾಳೆ. ಏನ್ ಜೀವನಾನು ನಿಮಗೇನಂತ ನಾನು ಹೇಳೋದು. ಮಂಗಳ ದಶ ನಡೀತಾ ಇದೆ. ಮಂಗಳ ದಶೆಯಲ್ಲಿ 2024 ಅಕ್ಟೋಬರ್ವರೆಗೂ ಕೇತು,
ಮಂಗಳದಲ್ಲಿ 12ನೇ ಮನೆ ಕಾಂಬಿನೇಷನ್ ಬಂದಿರೋದ್ರಿಂದ ಎಜುಕೇಶನ್ ಅಲ್ಲಿ ಮಂಗಳ 12-6 ಬಂದಿರೋದ್ರಿಂದ ಸ್ವಲ್ಪ ಓದಕ್ಕೆ ಸ್ವಲ್ಪ ಆಸಕ್ತಿ ಇರಲ್ಲ, ಕುಂಟ್ಕೊಂಡು ಮುಗಿಸ್ತಾರೆ. ಯಾಕಂದ್ರೆ 7 ಇರೋದ್ರಿಂದ 10 ಇರೋದ್ರಿಂದ. ಅರ್ಥ ಆಯ್ತಾ? ಇದಕ್ಕೆ ದಾನ ನೀವು ದಯವಿಟ್ಟು 12ನೇ ಮನೆ ಬಂದಿರತಕ್ಕಂಥದ್ದು ಸೂರ್ಯ, ಗೋಧಿನ ದಾನ ಮಾಡಿ, ಅದ್ರ ಜೊತೆಗೆ ಬಲಗೈ ಉಂಗುರದ ಬೆರಳಿಗೆ ಒಂದು ಹವಳ ಹಾಕ್ಸಿ. ಓಕೆ, ಜಾತಕದಲ್ಲಿ ಏನ್ ಹೇಳ್ತಾರೆ, ಇಲ್ಲಿ ಸೂರ್ಯನಿಂದ ಪ್ರಾಬ್ಲಮ್ ಆಗಿರೋದು. ಈ ಕಾಂಪೌಂಡ್ ಹತ್ರ ತಗೊಂಡೋದ್ರೆ ಏನ್ ಮಾಡ್ಬಿಡ್ತಾರೆ, 4ನೇ ಮನೇಲಿ ಶನಿ ಇದೆ ಅದಕ್ಕೆ ಅಂತ ಹೇಳಿ ತಪ್ಪು ಟ್ರೀಟ್ಮೆಂಟ್ ಕೊಡ್ತಾರೆ. ಅಲ್ಲಿಗೆ ಓಡೋಗೋರೇ ಜಾಸ್ತಿ. ಅಲ್ಲೇನ್ ಮಾಡ್ತಾರೆ ಜನಗಳು, ಕಾಂಪೌಂಡ್ರ ಹತ್ರ 50 ರೂಪಾಯಿಗೆ ಹೋದ್ರೆ ಇಂಥವೇ ಸಿಗೋದು ನಿಮ್ಗೆ. 50 ರೂಪಾಯಿಗೆ ಹೋದ್ರೆ ಶನಿ ಸರಿ ಇಲ್ಲ, ಶನಿ ಶಾಂತಿ, 4ನೇ ಮನೇಲಿ ಶನಿ ಇದ್ರೆ ಅವ್ರಿಗೆ ಒಳ್ಳೇದಲ್ಲ. ಆಕ್ಚುಲಿ ಈಗ ಅವ್ರಿಗೆ ನಡೀತಾ ಇರತಕ್ಕಂಥ ದಶಾದ ಮೇಲೆ ಸೂರ್ಯ 1ನೇ ಮನೇಲಿ ಇದಾನಲ್ವಾ, ಅವನು 12ನೇ ಮನೆ ಭಾವಚಲಿತದಲ್ಲಿ ಹೋಗಿದ್ದಾನೆ. ತುಂಬಾ ಜನ ಮಹಿಳೆಯರು ಅರ್ಧಂಬರ್ಧ ಜ್ಯೋತಿಷ್ಯ ಕಲ್ತಿರೋದು ಇದರಿಂದಾನೆ. ಓ, ಸೂರ್ಯ ಬುಧ ಇಲ್ಲಿ ಲಗ್ನದಲ್ಲೇ ಇದ್ದಾನೆ, ಯಾವ್ದೋ ಒಂದು ಟಿವಿಲಿ ಹೇಳ್ಬಿಟ್ರು ಕುತ್ಕೊಂಡು ಬೆಳಿಗ್ಗೆ, ಸೂರ್ಯ ಲಗ್ನದಲ್ಲಿದ್ರೆ ಬಹಳ ಒಳ್ಳೇದು. ಇದು ಭಾವಚಲಿತ ಪ್ರಕಾರ ಹಿಂದೆ ಹೋಗಿದ್ದಾನೆ, 12ನೇ ಮನೆಗೆ ಹೋಗಿದ್ದಾನೆ. ಅದಕ್ಕೆ ನೀವು ಇಲ್ಲಿ ನೋಡಿದಾಗ ಸೂರ್ಯ 12 ಅಂತ ಬಂದಿರೋದು. ಆ 12 ಮಂಗಳನ ದಶೆಯಲ್ಲಿ ಎಫೆಕ್ಟ್ ಮಾಡ್ತಾ ಇದ್ದಾನೆ, ನಕ್ಷತ್ರವಾಗಿ ಎಫೆಕ್ಟ್ ಮಾಡ್ತಾ ಇದ್ದಾನೆ. ಆದ್ರೆ ಪ್ಲಾನೆಟ್, ನಕ್ಷತ್ರ, ಸಬ್ಲಾರ್ಡ್ ಇವೆರಡನ್ನು ನಾವು ವಿಶ್ಲೇಷಣೆ ಮಾಡಿದಾಗ ಗೊತ್ತಾಗುತ್ತೆ 12-6 ಬಂದ್ರೆ ಅಷ್ಟು ಒಳ್ಳೇದಲ್ಲ. ಆದ್ರೂ ದಶಾ ಚೆನ್ನಾಗಿರೋದ್ರಿಂದ ಮತ್ತೆ ಸಬ್ಲಾರ್ಡ್ ಚೆನ್ನಾಗಿರೋದ್ರಿಂದ, ಹೆಚ್ಚು ಕಮ್ಮಿ ಬ್ಲೂ ಇರೋದ್ರಿಂದ ಕುಂಟ್ಕೊಂಡು ಮುಗಿಸ್ತಾರೆ. ಸೊ ಇಲ್ಲಿ ಶನಿನ ಇಟ್ಕೊಂಡು ನಾವು ಕಾಂಪೌಂಡರ್ಗಳು ಚೆನ್ನಾಗಿ ರುಬ್ತಾರೆ. ನಿಮಗೆ ಶನಿನ ಇಟ್ಕೊಂಡು ಚೆನ್ನಾಗಿ ರುಬ್ಬೋ ಕಾಂಬಿನೇಷನ್ ನಾನು ಆಲ್ರೆಡಿ ಹೇಳಿದ್ನಲ್ಲ ಇದೆ. ಇಲ್ಲಿ ಶನಿ 4ನೇ ಮನೆ ನೋಡ್ಬಿಡ್ತಾರೆ, ನಿಮಗೆ ಇದೇ ಹೇಳ್ಕೊಡೋದು. ನಿಮಗೆಲ್ಲ ಕಾಂಪೌಂಡರ್ಗಳು ಹೇಳ್ಕೊಡೋದೇ ಇದು. ನನ್ನ ವಿಶ್ಲೇಷಣೆ ಅದಕ್ಕೆ ನಾನು ಇದರಲ್ಲಿ ಹಾಕ್ಬಿಟ್ಟು ತೋರಿಸ್ತೀನಿ. ಬರೋ ಟಿವಿಲಿ ಬರೋರು ಅಷ್ಟೇ ಇದೇನೇ ಮಾಡೋದವ್ರು. ಓ, ಇವ್ರ ಮಗಳು ಓದಲ್ವಾ, ಶನಿ 4ನೇ ಮನೇಲಿದ್ದಾನೆ, 4ನೇ ಮನೆದು ಮುಗಿದೋಯ್ತು. ಅಲ್ಲಿ ಯಾರು ಇರ್ಲಿಲ್ವಾ, ಕೊನೆಗೆ ಶುಕ್ರನ ಹಾಕ್ಬಿಡ್ತಾರೆ 12ನೇ ಮನೆಗೆ. ಶುಕ್ರ 12ನೇ ಮನೆ ಸೋಂಬೇರಿ, ಬರೀ ಮೊಬೈಲ್ ಅಲ್ಲಿ ಇರ್ತಾಳೆ. ಬರೀ ಸುಳ್ಳು ಮಾತಾಡ್ಕೊಳಕ್ಕೆ ನೀವೆಲ್ಲ ಹೋಗ್ರಿ. ಪ್ರತಿ ಕರ್ನಾಟಕದಲ್ಲಿ 80% ಜ್ಯೋತಿಷ್ಯರು, ದೇವಸ್ಥಾನದಲ್ಲಿ ಇರ್ತಕ್ಕಂಥ ಅರ್ಚಕರು ಇಂಥದ್ದೇ ಹೇಳೋದು. ನಾನು ಅವ್ರನ್ನ ಇಂಟರ್ವ್ಯೂ ಮಾಡ್ಬಿಟ್ಟಿದ್ದೀನಿ. ಇಲ್ಲ ಅಂದ್ರೆ ಕಾಲ್ ಮಾಡ್ಬಿಟ್ಟು ಡಿಬೇಟ್ ಮಾಡಿ ಹೆಂಗೆ ಅಂತ ನಾನು ಹೇಳ್ಕೊಡ್ತೀನಿ. ಕರಿತಾನೆ ಇದ್ದೀನಿ ಎಲ್ಲರೂ. ಇದು ಶನಿ ಅಲ್ಲ, ದಿಸ್ ಇಸ್ ನಾಟ್ ರಾಂಗ್, ಇದು ಕಂಪ್ಲೀಟ್ಲಿ ರಾಂಗ್, ದಿಸ್ ಇಸ್ ವೆರಿ ಗುಡ್. ಸ್ಯಾಟ್ರನ್ ಏನಾದ್ರು 4ನೇ ಮನೆ ಕೂತ್ಕೊಂಡ್ರೆ 4ನೇ ಮನೆ ವಿಚಾರ ಕೊಟ್ಟೇ ಕೊಡ್ತಾನೆ. ಇವರೆಲ್ಲ ಏನ್ ಮಾಡ್ತಾರೆ, ಶನಿ ಕೆಟ್ಟವನು, ರಾಹು ಕೆಟ್ಟವನು, ಕೇತು ಕೆಟ್ಟವನು, ಕುಕ್ಕೆಗೆ ಹೋಗಿ ಬನ್ನಿ, ಇದೇ ಪ್ರಾಬ್ಲಮ್. ಎಲ್ಲ ಓಡ್ರಿ ಅಲ್ಲಿ ಕುಕ್ಕೆಗೆ, ದೇವ್ರ ಹತ್ರ ಹೋಗ್ರಿ. ಆದ್ರೆ ಎಜುಕೇಶನ್ ರಾಹು ಕೇತುವಿಂದ ಪ್ರಾಬ್ಲಮ್ ಅಂತ ಓಡೋಗ್ಬೇಡಿ. ಒಂದೊಂದನ್ನು ಇಲ್ಲಿ ಹೇಳ್ತಾ ಹೋದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ ಎಷ್ಟು ಸುಳ್ಳು ಹೇಳ್ತಾರೆ. ಒಬ್ರು ಸರಿಯಾಗಿ ಕಲ್ತಿಲ್ಲ, ದಯವಿಟ್ಟು ಸರ್ಟಿಫಿಕೇಟ್ ಕೇಳಿ, ಎಲ್ಲಿ ಕಲ್ತಿದ್ರ ಅಂತ ಸರ್ಟಿಫಿಕೇಟ್ ಕೇಳಿ. 50 ರೂಪಾಯಿನೇ ಕೊಡಿ ನೀವು. ಎಲ್ಲಪ್ಪ ಕಲ್ತೆ, ನಿನ್ ಸರ್ಟಿಫಿಕೇಟ್ ತೋರಿಸು, ಎಲ್ಲಿ ಕಲ್ತಿದ್ಯಾ. ಯಾವುದೇ ಗ್ರಹ ಯಾವುದೇ ಮನೇಲಿ ಕೂತ್ಕೊಂಡ್ರೆ ಅದ್ರ ಫಲ ಕೊಡ್ಲೇಬೇಕು. ಶನಿ 4ರಲ್ಲಿ ಕೂತ್ಕೊಂಡು ಹಾಳು ಮಾಡಂಗಿದ್ರೆ ಹಂಗಾರೆ ಶನಿನ ನೀವು ಬ್ಲೇಮ್ ಮಾಡ್ತಿರೋ ತಪ್ಪು. ಹಂಗಾರೆ ಶನಿ 1ನೇ ಮನೆ, 2ನೇ ಮನೆ, 3, 4, 5, 6, 7, 8, 9, 10, 11, 12 ಯಾವ ಮನೇಲಿ ಕೂತ್ಕೊಂಡ್ರು ಹೋಗ್ತಾನೆ ಅಂದ್ರೆ ಶನಿ ದಶ ಬಂದಿರೋರಿಗೆಲ್ಲ ವಾಶೌಟ್ ಆಗಿರ್ಬೇಕು. ಎಲ್ಲಾ ಜ್ಯೋತಿಷ್ಯರಿಗೂ, ಎಲ್ಲಾ ದೇವಸ್ಥಾನದ ಅರ್ಚಕರಿಗೂ, ಪುರೋಹಿತರಿಗೂ ಕೇಳ್ತಾ ಇದ್ದೀನಿ, ಶನಿ ನೀವುಗಳೇ ಮಾಡೋದು. ಶನಿನ ನೀವೇ ಕೆಟ್ಟದ್ ಮಾಡಿರೋದು ಪಕ್ಕ. ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ಅವರು ಬೇಕಾದ್ರೆ ಸ್ಲೋ ಇರ್ಬೋದು, 4ನೇ ಮೇಲೆ ಶನಿ ಕೂತ್ಕೊಂಡ್ರೆ ಅವರು ಸ್ಲೋ ಇರ್ಬೋದು, ಬಟ್ ಆದ್ರೆ ಓದೇ ಬಿಡಲ್ಲ. ಓದ್ತಾರೆ 89%. ಅವ್ರಿಗೆ ತಲೆಗತ್ತೋದು ಸ್ವಲ್ಪ ಸ್ಲೋ. ನ್ಯೂರಾನ್ಸ್ ಅಂತ ಕರಿತೀವಿ ನಾವು, ನ್ಯೂರಾನ್ಸ್ ಅಂತ ಕರಿತೀವಿ. ಈ ನ್ಯೂರಾನ್ಸ್, ಸ್ಯಾಟ್ರನ್ ಈಸ್ ಲಿಟಲ್ ಬಿಟ್ ಸ್ಲೋ ಇನ್ ಅಂಡರ್ಸ್ಟ್ಯಾಂಡಿಂಗ್, ಬಟ್ ಇಫ್ ಇಟ್ ಇಸ್ ಸಿಟಿಂಗ್ ಇನ್ ದಿ 4th house, ಇಟ್ ಈಸ್ ಫರ್ಮ್ ಇನ್ ಅಂಡರ್ಸ್ಟ್ಯಾಂಡಿಂಗ್. ಅರ್ಥ ಮಾಡ್ಕೊಳ್ಳಿ. ನಿಧಾನವಾದ್ರೂ ಪ್ರಧಾನವಾಗಿ ಆಗತ್ತೆ ಸ್ಯಾಟ್ರನ್. ಶನಿ ದೋಷ ಇದೆ, ಶನಿ ಶಾಂತಿ, ಅರ್ಥ ಆಯ್ತಾ, ಶನಿ ದಾನ. ಇಲ್ಲಿ ಇಟ್ಕೊಂಡು ಶನಿಗ್ ದಾನ ಮಾಡಿದ್ರೆ ಹೋಯ್ತು, ಮುಗಿದೋಯ್ತು ಕತೆ. ಶನಿಗ್ ದಾನ ಮಾಡಿದ್ರೆ ಇದ್ದಿದ್ದು ಇನ್ನು ಕೆಳಗೆ ಬಿದ್ದು ಬಿಡ್ತೀರಾ. ಕರೆಕ್ಟ್ ಆಗಿರೋರ ಹತ್ರ, ಜ್ಯೋತಿಷ್ ಹತ್ರ ಬನ್ನಿ. ಅರ್ಥ ಆಯ್ತಾ. ದುಡ್ಡು ನಮ್ದು ಕಾಸ್ಟ್ಲಿನೇ, ನನ್ನ ಕನ್ಸಲ್ಟೇಷನ್ ಫೀಸ್ ಕಾಸ್ಟ್ಲಿನೇ. ಎಲ್ಲ ಬೇರೆಯವ್ರ ಹತ್ರ ಯಾರೋ ನಕ್ಷತ್ರ ದೋಷ ಹೇಳ್ತಾರೆ, ಅವರಷ್ಟು ಕಾಸ್ಟ್ಲಿ ಇಲ್ಲ. ಅರ್ಥ ಆಯ್ತಾ. ಮೋಸ ಮಾಡಲ್ಲ, ನಿಮ್ ಪೂಜೆ ಹೇಳಲ್ಲ, ಪಕ್ಕ. ಅದಕ್ಕಿಂತ ಹೆಚ್ಚಾಗಿ ಬಂದು ಕಲೀರಿ.
ಕುಟುಂಬ ಸಮೇತ ಕಲೀರಿ. 24ನೇ ತಾರೀಕು ಒಳ್ಳೆ ಚಾನ್ಸ್ ಇದೆ. ಜ್ಯೋತಿಷ್ಯ ಯಾರ್ಯಾರು ನೋಡ್ತಾ ಇದ್ದೀರಾ, 2 ವರ್ಷ ಆಯ್ತು ನಿಮ್ ಜೊತೆ ನೋಡಿ, ಹಂಗ್ ಮಾಡುದು ಹಿಂಗ್ ಮಾಡುದು ಹೇಳಿದ್ದೆಲ್ಲ ಕರೆಕ್ಟ್ ಆಯ್ತು, ನೀವೇ ನೋಡ್ಕೊಳ್ಳಿ, ಇನ್ನೂ ಪರ್ಫೆಕ್ಟ್ ಆಗುತ್ತೆ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ಹಲೋ, ಹೇಳಿ. ನಮ್ಮ ಹೆಸರು ಸುಶೀಲಾ ಅಂತ. ವೆರಿ ಗುಡ್. ನಮ್ಮ ಯಜಮಾನ್ರ ಹೆಸರು ಲೋಕೇಶ್ ಅಂತ. ಈಗ ಹೆಸರು ಬರ್ಕೊಂಡೇನು ಈಗೇನು ಇದು ವೋಟ್ ಏನಾರು ನೋಡ್ಬೇಕಾ, ವೋಟರ್ ಐಡಿ? ಇಲ್ಲ ಗುರೂಜಿ, ಪ್ರಶ್ನೆ ಕೇಳಮ್ಮ. ಆಯ್ತು, ಈಗ ಹೆಸರು ತಿಳ್ಕೊಂಡು ನಾನು ನಿಮ್ ಯಾರ ಫೇಸ್ ನೋಡಿಲ್ಲ, ನಿಮ್ ಅಶೋಕ್ ಅವ್ರ ಫೇಸು ನೋಡಿಲ್ಲ, ಯಾವ ಊರಲ್ಲೆಲ್ಲ ಅಶೋಕ್ ಇದಾರೆ. ನಿಮ್ ಪ್ರಶ್ನೆ ಬೇಗ ಕೇಳಿ ಮುಗಿಸ್ಕೊಳ್ಳಿ. ಸಂಖ್ಯೆ ಸರ್. ಅದೇ ಏನ್ ಪ್ರಶ್ನೆ ಇತ್ತು ಅಷ್ಟು ಕೇಳಿ. ನಮ್ಮ ಯಜಮಾನ್ರು ಹೇಳಿದ್ ಮತ್ ಕೇಳಲ್ಲ, ಕೆಲ್ಸಕ್ ಹೋಗಲ್ಲ ಸರಿಯಾಗಿ. ಬೋಲ್ ತಗೊಂಡ್ ಧವಾರ್ ಅಂತ ಹೊಡಿರಿ. ಮಕ್ಳು ಹೇಳಿದ್ ಮತ್ ಕೇಳಿಲ್ಲ ಏನ್ ಮಾಡ್ತಾರೆ? ಹೊಡೆದ್ರೆ ಬಿಡ್ತಾರ, ನಮ್ನೆ ಹೊಡೆದೋಡಿಸ್ತಾರೆ. ಸರಿ, ಭಯ ಇದೆ, ನನಗೂ ಭಯ ಇದೆ. ಹಾಗೆಲ್ಲ ಹೇಳಕ್ಕಾಗಲ್ಲ. ಆಯ್ತು, 1ರಿಂದ 249 ಒಂದು ಸಂಖ್ಯೆ ಹೇಳಿ ನೋಡೋಣ. 33. ನೀವು ನಿಮ್ಮ ಹಸ್ಬೆಂಡ್ ಬಗ್ಗೆ ಕೇಳಿದ್ದೀರಾ ಅಲ್ವಾ? ಹಸ್ಬೆಂಡ್ ಅಂದ್ರೆ ನಾವು 7ನೇ ಮನೆ ಗಂಡ ಅಥವಾ ಸಂಸಾರದ ಬಗ್ಗೆ ನೋಡ್ತೀವಿ. 7ನೇ ಮನೆಯಲ್ಲಿ ಗುರುವಿನ ಕಾಂಬಿನೇಷನ್ ಬಂದಿದೆ. ಈ ಗುರು ಏನ್ ಹೇಳ್ತಾನೆ ಅಂತ ನೋಡ್ಬೇಕು. ಗುರು 12ನೇ ಮನೆ, 1ನೇ ಮನೆ, 4ನೇ ಮನೆ. ಫಸ್ಟ್ ಆಫ್ ಆಲ್ ಇಲ್ಲಿ ನಾವು ನಕ್ಷತ್ರ ನೋಡಿದಾಗ 1, 4 ಬಂದಾಗ ಫಸ್ಟ್ ನಿಮ್ ಮೇಲೆ ಪ್ರೀತಿ ಇಲ್ಲ. ಅಲ್ಲಿ ನಿಮ್ಗೆ ಭಯಕ್ಕೆ ಕಾರಣ ಏನು ಅಂತಂದ್ರೆ, ಮೊದಲು ಪ್ರೀತಿ ಅಂತ ಹೇಳ್ತೀವಿ. ಪ್ರೀತಿಗೆ 2ನೇ ಮನೆ, 5ನೇ ಮನೆ, 7ನೇ ಮನೆ, 9ನೇ ಮನೆ, 11ನೇ ಮನೆ ಬರ್ಬೇಕಿಲ್ಲಿ. 1, 4 ಬಂದ್ರೆ ಅವ್ನ ಪಾಡ್ಗೆ ಅವ್ರು ನೋಡ್ಕೋತಾರೆ. ಅವ್ರು ಕರೆಕ್ಟ್ ಟೈಮ್ ಊಟ ಹಾಕ್ಬೇಕು, ಅವ್ರಿಗೆ ಬಿಸಿ ಹಾಕ್ಬೇಕು. ಏನಮ್ಮ? ಅದೇನ ಕರೆಕ್ಟ್. ನಿಮ್ಗೆ ಇನ್ನೂ ಡೀಟೇಲ್ ಆಗಿ ಹೇಳ್ತೀನಿ, ಟೈಮ್ ಇಲ್ಲ ಅಷ್ಟೇ ಇಲ್ಲಿ. ಈಗ ಅರ್ಥ ಆಯ್ತಾ? ನೀವ್ ಎಲ್ಲಿ ಹೋಗಿದ್ರು ಅವ್ರು ಬಂದಿರೋ ಟೈಮಲ್ಲಿ ನೀವು ಕಣ್ಣು ಮುಂದೆ ಇರಬೇಕು. ಅರ್ಥ ಆಯ್ತಾ? ಕಣ್ಣು ಮುಂದೆ ಇರಬೇಕು. ಇಲ್ಲ ಅಂದ್ರೆ ಇಲ್ಲಿ 1, 6 ರೌದ್ರ, ಇಲ್ಲಿ 12, 8. ಇನ್ನೊಂದು ಹೇಳ್ತೀನಿ ನಿಮಗೆ, ಅವ್ರೇನು ಸ್ಟ್ರಿಕ್ಟ್ ಆಗಿರೋದಕ್ಕೇನು ಅವ್ರೇನ್ ಇವರಲ್ಲ, ಕಾರ್ಪೊರೇಟರ್ ಅಲ್ಲ, ಇದಿಲ್ಲ, ಸುಮ್ನೆ ಸಾಧಾರಣವಾಗಿ ಕೆಲಸ ಮಾಡ್ಕೊಂಡಿದ್ದಾರೆ. ಬಟ್ ನಿಮಗ್ ತೋರ್ಸೋದು ಅವ್ನ್ CM ಅಂತ ಇರ್ಲಿ. ಎಲ್ಲಾರ್ಗು ಅವ್ರ ಗಂಡನೇ ದೇವರು, ಅವ್ರ ಗಂಡನೇ PM. ಅರ್ಥ ಆಯ್ತಲ್ವಾ? ಗೋಧಿಯನ್ನ ದಾನ ಮಾಡಿ. ಅರ್ಥ ಆಯ್ತಾ? ಗೋಧಿಯನ್ನ ದಾನ ಮಾಡಿ 8 ಮುಖದ ರುದ್ರಾಕ್ಷಿ ಹಾಕೊಳ್ಳಿ, ಬದಲಾವಣೆ ಆಗತ್ತೆ. 8 ಮುಖದ ರುದ್ರಾಕ್ಷಿ ಹಾಕೊಳ್ಳಿ, ಹವಳ ಹಾಕೊಳ್ಳಿ. ನಮ್ಮ ಆಫೀಸಲ್ಲೇ ಸಿಗುತ್ತೆ, ಬೇಕು ಅಂತ ತರಿಸ್ಕೊಳ್ಳಿ. ಬದಲಾವಣೆ ಆಗಿಲ್ಲ ಅಂದ್ರೆ ಕೇಳಿ. ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ನನ್ ಮಗಳದು ANM ನರ್ಸಿಂಗ್ ಮಾಡ್ಸೋಣ ಅಂತಿದ್ವಿ ಗುರುಜಿ, ಅದ್ ಮಾಡ್ಸೋದ ಬೇಡ ಗುರುಜಿ? ಏನು? ANM ನರ್ಸಿಂಗ್ ಮಾಡ್ಸೋಣ ಅಂತ ಇದ್ದೀವಿ. ANM ನರ್ಸಿಂಗ್ ಮಾಡ್ಸ್ಬೇಕು ಅಂತ ಇದೀವಿ ಗುರುಜಿ. ಹಂಗಂದ್ರೆ ಏನು? ನರ್ಸಿಂಗ್ ಗುರುಜಿ, GNM ANM ಅಂತ ಐತಲ್ಲ ಗುರುಜಿ. ಓಕೆ. ಅದ್ ಮಾಡ್ಸೋದ ಹೆಂಗ ಗುರುಜಿ? ಸರಿ, ಡೇಟ್ ಆಫ್ ಬರ್ತ್ ಇದೆಯಾ? ಇದೆ ಗುರುಜಿ. ನಾನು ಅವಲಿಂದ ನರಸಿಂಹನ್ ಮಾಡೋಣ ಅಂತ ಕೇಳಿಸ್ತಾ ಇದೆ. ನರ್ಸಿಂಗ. ಓಕೆ, ಅದು ಗಾ ಬೇರೆ ಸೇರಿಸ್ತಾ. ಡೇಟ್ ಆಫ್ ಬರ್ತ್ ಹೇಳಿ. 3/15/2005 ಗುರುಜಿ. 15/3 ಅಂತ ಹೇಳಮ್ಮ. 3/15 ಅಂತೆ. 15ನೇ ತಾರೀಕಾ? 15ನೇ ತಾರೀಕು ಗುರುಜಿ, 3ನೇ ತಿಂಗಳು 2005 ಗುರುಜಿ. 2005. ಟೈಮ್ ಬೆಳಗ್ಗೆ 9 ಗಂಟೆ ಗುರುಜಿ. ನಿಮಿಷ ಏನ್ ತಗೊಳಲ್ವ ಯಾರು? ಅಲ್ಲ, ಎಲ್ಲಾರ್ಗು ಹೇಳ್ತಾ ಇದೀನಿ, ಎಲ್ಲಾ ವೀಕ್ಷಕರಿಗೆ ಹೇಳ್ತಾ ಇದೀನಿ, ಯಾರ್ಯಾರು ಟೈಮು ಮಿನಿಟ್ಸ್ ತಗೊಂಡಿಲ್ವೋ ನಿಮ್ಮ ಜಾತಕ ವೇಸ್ಟ್ ನೋಡೋದು. ಕಾಂಪೌಂಡರ್ ಮಾತ್ರ ತೋರಿಸಿ ಅವರು ಏನೇನೋ ಬೇಕಾದ್ರೆ ಕ್ರಿಯೇಟ್ ಮಾಡ್ಬಿಡ್ತಾರೆ ನಿಮ್ಗೆ. ಭಯಂಕರ ಬರ್ದವ್ರೆ. ಆದ್ರೆ ನೀವು ಯಾವಾಗ್ಲೂ ಕೂಡ ಟೈಮ್ 2005 ಅಂದ್ರೆ ಮೊನ್ನೆ ಅಲ್ಲಮ್ಮ. ಏನು 1980 ಹುಟ್ಟವ್ರ, 60 ಹುಟ್ಟವ್ರ? 2005. ಹಾಸ್ಪಿಟಲ್ ಹುಟ್ಟಿದ್ರೆ ಹಾಸ್ಪಿಟಲ್ ಹತ್ರ ಹೋಗಿ ಕೇಳಿದ್ರೆ ನಿಮಿಷನೂ ಕೊಡ್ತಾರಲ್ಲ, ಬರ್ದಿರ್ತಾರೆ. ಇದು ಬಂದ್ರೆ ನಾವು ಕಸ್ಪಲ್ ಕನ್ನಡಿಯ ಕಾಲ. ಕಸ್ಪಲ್ ಅಂತ ಒಂದು ಬರ್ತದೆ, ಜನಕ್ಕೆ ಅರ್ಥ ಆಗಲ್ಲ. ಕರೆಕ್ಟ್ ಆಗಿರೋದು ಲೈನ್ ನಿಮ್ಗೆ ಹೇಳ್ಬೇಕು ಅಂದ್ರೆ ಕರೆಕ್ಟ್ ಆಗಿರೋ ಟೈಮ್ ಬೇಕು. ಅರ್ಥ ಆಯ್ತಾ? ನಿಮ್ಮ ಮಗ ಯಾವ ಒಂದು ಲೈನ್ಗೆ ಹೋಗ್ತಾನೆ ಅಂತ ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಕರೆಕ್ಟ್ ಆಗಿರೋ ಟೈಮ್ ಕೊಡಿ. ಇಲ್ಲ ಅಂದ್ರೆ ನಾನು ಕಾಂಪೌಂಡರ್ ತರ ಆ ದೋಷ ಇದೆ, ಈ ದೋಷ ಇದೆ, ಹೋಗ್ಬೋದು, ಒಂದು 25,000 ಕೊಡಿ, ನಮ್ಮ ಹತ್ರ ಎಲ್ಲಾರು ಇದ್ದಾರೆ, ದೇವರೆಲ್ಲ ಇದ್ದಾರೆ, ನಮ್ಮ ಹತ್ರ ಹಿಂದ್ಗಡೆ ಇಟ್ಟಿದೀವಿ, ನಿಮ್ಗೆಲ್ಲ ಪೂಜೆ ಮಾಡಿಸ್ತೀವಿ. ಡ್ರೆಸ್ ಅವ್ರಿಗೆ ಹೋಗಿ ಬೀಳ್ತೀರಿ ನೀವೆಲ್ಲ. ಪಂಚ ಹಾಕೊಂಡ್ರೆ ಅವ್ನು ದೇವ್ರು ಅನ್ಕೊಂಡಿರ್ತಾರೆ. ಅವ್ರು ಯಾರು ಹಿಂದೂ ಧರ್ಮನ ಉಳಿಸ್ತಾ ಇಲ್ಲ. 9 ಗಂಟೆ ಹಾಕಿ ನೋಡ್ತೀನಿ ಬಿಡಿ. ಹುಟ್ಟಿದೂರು ಕೊರಟಗೆರೆ ಗುರುಜಿ.
19 ಮಂಗಳ ದಶ ನಡೀತಾ ಇದೆ. ಮಂಗಳ 11, 6 ಆಗತ್ತೆ, ಮಾಡ್ಬೋದು. ಮುಂದಿನ ಕರೆಗೆ ಹೋಗೋಣ, ಮಾಡ್ಬೋದು. ಹಲೋ, ನಮಸ್ಕಾರ. ನಮಸ್ತೆ ಗುರುಜಿ. ಯಪ್ಪ, ಈಗ ಒಬ್ಬ ಮೇಲ್ ವಾಯ್ಸ್ ಬಂತಪ್ಪ. ಇಷ್ಟೊತ್ತರೆಗೂ ಬರೀ ಫಿಮೇಲೇ ಇದ್ರು ಇಲ್ಲಿವರೆಗೂ. ಹೇಳಿ ಸರ್. ಗುರುಜಿ, ನಾನು ಪ್ರೆಸೆಂಟ್ ಕೆಲಸ ಮಾಡ್ತಿದ್ದೀನಿ. ಹೊಸ ಕೆಲಸ ಇನ್ನೊಂದು ಸಿಕ್ಕಿದೆ. ಹಳೆ ಕೆಲ್ಸಕ್ಕೆ ಹೋದ್ರೆ ಉತ್ತಮನ, ಇಲ್ಲ ಒಳ್ಳೆ ಹೊಸ ಕೆಲ್ಸಕ್ಕೆ ಸಿಕ್ಕಿರೋ ಕೆಲ್ಸಕ್ಕೆ ಹೋದ್ರೆ ಉತ್ತಮನ? ಅದನ್ನ ಪುರೋಹಿತರ ಹತ್ರ ಕೇಳ್ಬೇಕಲ್ಲಪ್ಪ, ಅರ್ಚಕರ ಹತ್ರ ಕೇಳ್ಬೇಕು, ಕರೆಕ್ಟಾಗಿ ಹೇಳ್ತಾರೆ. ಯಾಕಂದ್ರೆ ಅಲ್ಲಿ ಜ್ಯೋತಿಷ್ಯನ ತುಂಬಾ ನಂಬ್ತಾರಲ್ಲ, ಅಲ್ಲಿ ಯಾಕೆ ಹೋಗಲ್ಲ? ಇಲ್ಲ ಗುರುಜಿ, ನಿಮ್ಮ ಹತ್ರ ಬಂದು ಒಳ್ಳೇದಾಗಿದೆ ನನಗೆ ಮುಂಚೆ ಒಂದ್ಸಲಿ. ನನ್ನ ಹತ್ರ ಬಂದು ಒಳ್ಳೇದಾಗಿದೆ? ನಾನೇನ್ ದೇವ್ರಾ? ಇಲ್ಲ ಇಲ್ಲ, ನಾನು ಯಾವ ದೇವರು ಅಲ್ಲ, ನಾನು ಯಾವ್ದು ಇದು ಮಾಡಲ್ಲ, ನಾನು ದೇವ್ರಲ್ಲ. ಇಲ್ಲ, ನಮ್ಮ ವೈಫು ನಿಮ್ಮ ಹತ್ರ ಸ್ಟೂಡೆಂಟ್ ಇದ್ರು. ಹಂಗೇಳಿ ಮತ್ತೆ ಅದೇ ಈಗ ಹೊಸ ಕೆಲ್ಸಕ್ಕೆ ಹೋಗೋದಾ ಅಥವಾ ಹಳೆ ಕೆಲ್ಸದಲ್ಲಿ? ಪ್ರಶ್ನಾಶಾಸ್ತ್ರ ಹಾಕೋಣ. ಹಾ, ಗುರುಜಿ. 1 to 249 ಒಂದು ನಂಬರ್ ಹೇಳಿ. 62. ತುಂಬಾ ಲಾಭ ಬರುತ್ತೆ, ಹೋಗಿ ಬನ್ನಿ. ಸರಿ ಗುರುಜಿ. ಒಳ್ಳೆ ಕಂಪನಿನೂ ಚೆನ್ನಾಗಿದೆ, ಲಾಭದ ಕಂಪನಿ, ಲಾಭ ಚೆನ್ನಾಗಿ ಕೊಡುತ್ತೆ, ಬಾಸು ಚೆನ್ನಾಗಿರ್ತಾರೆ, ಎಂಜಾಯ್ ಮಾಡಕ್ ಬಿಡ್ತಾರೆ, ಓತ್ಲಾ ಹೊಡಿಯಕ್ ಬಿಡ್ತಾರೆ, ಎಲ್ಲ ಸೂಪರ್ ಆಗಿ ಬಿಡ್ತಾರೆ. ಹೋಗಿ ಬನ್ನಿ. ಜನಕ್ಕೆ ಕೆಲಸದಲ್ಲಿ ಓತ್ಲಾನು ಹೊಡಿಬೇಕು, ಅದು ಇಂಪಾರ್ಟೆಂಟ್ ಇರುತ್ತೆ ಅಲ್ವಾ? ಕೆಲಸನೂ ಇರಬೇಕು, ಕಷ್ಟನೂ ಕೊಡಬಾರ್ದು, ಅವಾಗವಾಗ ರಜಾನೂ ಕೊಡಬೇಕು, ನೆಮ್ಮದಿಯಾಗಿರ್ಬೇಕು. 100% ಚೆನ್ನಾಗಿರುತ್ತೆ ಕೆಲವರು. ಅದಕ್ಕೆ ಪ್ರಶ್ನಾಶಾಸ್ತ್ರದಲ್ಲಿ ಕಾಂಬಿನೇಷನ್ ನೋಡಿದಾಗ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ, ಹಿಂಗಿರುತ್ತೆ ಹಿಂಗಿರುತ್ತೆ ಅಂತ. ಪ್ರಾಬ್ಲಮ್ ಆಗಿರೋದು ಅಥವಾ ತಪ್ಪಾಗಿರೋದು ನನ್ನ ಇಷ್ಟು ವರ್ಷದ ಅನುಭವದಲ್ಲಿ ಇಲ್ಲವೇ ಇಲ್ಲ. ಪ್ರಶ್ನಾಶಾಸ್ತ್ರ ಕೆಳಗ್ ಬಿದ್ದಿರೋ ಸಂಗತಿನೇ ಇಲ್ಲ. ಏನ್ ಬೇಕಾದ್ರೂ ಪ್ರಶ್ನಾಶಾಸ್ತ್ರ ಹಾಕಿ ಅದು ಇಷ್ಟೇ ಅಂತ ಹೇಳುತ್ತೆ. ಇಂಥ ಅಭೂತಪೂರ್ವವಾಗಿರ್ತಕ್ಕಂಥ ಶಾಸ್ತ್ರನ ದಯವಿಟ್ಟು ಅರ್ಚಕರು ಫಸ್ಟ್ ಕಲೀರಿ. ಜ್ಯೋತಿಷ್ಯನ ಸುಳ್ಳು ಹೇಳ್ಬೇಡಿ, ದೋಷ ಇದೆ, ಅದಿದೆ, ಇದೆ ಅಂತ. ದೋಷ ಇಲ್ಲವೇ ಇಲ್ಲ. ಚಾಲೆಂಜ್ ಮಾಡ್ತೀನಿ. ಎಷ್ಟೋ ಅರ್ಚಕರಿಗೆ ಇವತ್ತವರೆಗೂ ನನ್ನ ಹತ್ರನೇ ಬಂದಿದ್ದಾರೆ, ಮದುವೆಗಳೇ ಆಗಿಲ್ಲ ಅವ್ರಿಗೆ. ಅವರ 7ನೇ ಮನೆ ಕಸ್ಪಲ್ಲೂ ನೋ ಮ್ಯಾರೇಜ್ ಅಂತ ತೋರಿಸಿದೆ. ಎಷ್ಟೋ ಅರ್ಚಕರಿಗೆ ಮದುವೆ ಆಗಿಲ್ಲ, 35 ಆಯ್ತು ಸರ್, ಯಾವ್ದು ಸಿಗ್ತಾ ಇಲ್ಲ, 36, 37. ಯಾಕಂದ್ರೆ ಕಸ್ಪಲ್ಲಿ ಹೇಳ್ತಾ ಇದೆ. ಕಸ್ಪಲ್ಲಿ ಹೇಳಿದ ಮೇಲೆ ಆಗಲ್ಲ. ನೀವು ಏನೇ ದೇವಸ್ಥಾನದ ಅರ್ಚಕರಿರ್ಬೋದು, ಯಾರಿರ್ಬೋದು. ಜ್ಯೋತಿಷ್ಯ ಬೇರೆ, ಆಗಮಶಾಸ್ತ್ರ ಬೇರೆ. ನಾನು ಆಗಮಶಾಸ್ತ್ರದ ಬಗ್ಗೆ ಮಾತಾಡ್ತಾ ಇಲ್ಲ. ಆಗಮಶಾಸ್ತ್ರದ ಬಗ್ಗೆ ನಾನು ಏನು ಹೇಳಂಗಿಲ್ಲ. ನೀವೊಂಥರ ದೇವರು ಆ ವಿಚಾರದಲ್ಲಿ. ಆಗಮಶಾಸ್ತ್ರ ಆ ಷೋಡಶೋಪಚಾರದಿಂದ ಹಿಡಿದು ಯಾವ್ಯಾವ್ದು ಸೂಕ್ತಗಳನ್ನ ಮಾಡ್ತೀರಾ, ಬರ್ತಕ್ಕಂಥ ದೇವರ ಕಾರ್ಯಗಳನ್ನ ನೀವು ಮಾಡ್ತೀರಾ, ಅದಕ್ಕೆ ದೊಡ್ಡ ನಮನ, ಸಲಾಂ. ಅದೇ ನೀವು ಬಹಳ ಉತ್ತಮವಾಗಿದ್ರೆ ಆ ವಿಚಾರದಲ್ಲಿ ನನಗೆ ದೀರ್ಘದಂಡನ, ನಿಮ್ಗೆಲ್ಲ ದೀರ್ಘದಂಡನ. ಆದ್ರೆ ಈ ಕಡೆ ಸೈಡ್ ಜ್ಯೋತಿಷಕ್ಕೆ ಬಂದಾಗ ವೆರಿ ವೆರಿ ಪುವರ್. ಅಸ್ಟ್ರಾಲಜಿನ ನಾವು 30 years ವಿತ್ ಡಾಕ್ಟರೇಟ್ ಕೊಡ್ತಾ ಇದ್ದೀವಿ ನಮ್ಮ ಸಂಸ್ಥೆಯಲ್ಲಿ. ಅಸ್ಟ್ರಾಲಜಿಲಿ ಪುವರ್. ಸೊ ಅದನ್ನ ನೀವು ಪೂಜೆಗಳಿಗೆ ಕನ್ವರ್ಟ್ ಮಾಡ್ಕೊಂಡ್ರೆ ನಮ್ಮ ಹಿಂದೂ ಧರ್ಮದ ಮೇಲೆ ಅಪನಂಬಿಕೆ ಸ್ಟಾರ್ಟ್ ಆಗುತ್ತೆ. ಯಾಕೆಂದ್ರೆ ಪೂಜೆ ಆದ್ಮೇಲೆ ವರ್ಕ್ ಆಗಿಲ್ಲ ಅಂದ್ರೆ ಅದನ್ನ ವಾಪಸ್ ಅವರು ನಿಮ್ಮ ಹತ್ರನೂ ಬಂದು ಹೇಳಲ್ಲ, ದೇವ್ರನ್ನೂ ನಂಬಲ್ಲ, ಜ್ಯೋತಿಷ ನಂಬಲ್ಲ. ಹಿಂದೂ ಧರ್ಮ ಇಂಡೈರೆಕ್ಟ್ ಆಗಿ ಹಾಳಾಗುತ್ತೆ. ಇದು ಗ್ಯಾರಂಟಿ. ಇದು ನನ್ನ 30 ವರ್ಷದ ಅನುಭವ ಹೇಳ್ತಾ ಇದ್ದೀನಿ ನಾನು. 30 years ಅನುಭವ ಇದು. ಲರ್ನ್ ಫುಲ್ ಅಸ್ಟ್ರಾಲಜಿ. ಮದುವೆ ಕಷ್ಟ ರೀ, ಆಗಲ್ಲ ಅಂತ ಹೇಳಂಗಿದ್ರೆ ಹೇಳ್ಬಿಡಿ, ಮುಖದ ಮೇಲೆ ಹೇಳಿ. ನಿಮಗೆ ದೇವ್ರ ತರ ನೋಡ್ತಾರೆ. ಇದು 1000% ಗ್ಯಾರಂಟಿ. ನಮ್ಮಲ್ಲಿ ಇವತ್ತು 2-3 ಎಕ್ಸಾಂಪಲ್ ಬಂತು, ಹೇಳ್ಬಿಟ್ಟು ಕ್ಲೋಸ್ ಮಾಡ್ತೀನಿ. ಸ್ಟಾರ್ಟಿಂಗ್ ಅಲ್ಲಿ ಒಂದು ಕಾಲ್ ಬಂತು, 2 ವರ್ಷದ ಹಿಂದೆ ಹೇಳಿದ್ವಿ, ನೀವು ಹೇಳಿದ್ದೆಲ್ಲ ಆಯ್ತು ಅಂತಂದ್ರು. ಇವಾಗ ಹೇಳಿದ್ರು, ಇನ್ನೊಬ್ರು ಯಾರೋ ಕಾಲ್ ಮಾಡಿದ್ರು, ಸರ್ ನೀವು ಹೇಳ್ದಂಗೆ ಎಲ್ಲ ಪರ್ಫೆಕ್ಟ್ ಆಗಿ ಬರುತ್ತೆ, ನಕ್ಷತ್ರ ನಾಡಿ ಹೇಳ್ದಂಗೆ ಬರುತ್ತೆ. ಅಸ್ಟ್ರಾಲಜಿಲಿ ನೀವು ಹೇಳ್ತಾ ಇದ್ದೀರಾ, ನಾವು ಅದೇ ಪ್ರೊಫೆಷನ್ ಇದ್ದೀವಿ, ಇಲ್ಲಿ ದೇವಸ್ಥಾನದ ಪೂಜೆ ಮಾಡ್ತೀವಿ, ಜ್ಯೋತಿಷನು ಸೈಡಲ್ಲಿ ಹೇಳ್ತೀವಿ. ಫಸ್ಟ್ ಬಂದು ಕಲೀರಿ. ನಿಜವಾದ ಶಾಸ್ತ್ರ. ಎಷ್ಟೋ ಜನ ಕಲ್ತಿದ್ದಾರೆ, ಕಲ್ತಿಲ್ಲ ಅಂತಲ್ಲ. ಕಮ್ಮಿ ಅಂದ್ರೂ ನನ್ನ ಪ್ರಕಾರ 2500 ಜನವರೆಗೂ ಕರೆದಿದ್ದಾರೆ. 60,000ದಲ್ಲಿ 2,500 ಜನ ಅರ್ಚಕರು ಕರೆದಿದ್ದಾರೆ. ಕರೆಕ್ಟ್ ಸರ್, ನಾನು ತಪ್ಪು ಹೇಳಿದ್ದೆ. ಎಷ್ಟೋ ವಯಸ್ಸಾದ್ರು 45, 60, 70 ವರ್ಷದವರು ಕೈ ಮುಗಿದು, ಸರ್ ಇದು ಮುಂಚೆನೆ ಕಲಿಬೇಕಾಯ್ತು ಸರ್, ತಪ್ಪು ಮಾಡಿದೆ, ಫಸ್ಟ್ ಕ್ಲಾಸ್ ಅಸ್ಟ್ರಾಲಜರ್ ಆಗ್ಬಿಡ್ತಾ ಇದ್ದೆ. ಖಂಡಿತ ನಾವೆಲ್ಲ ಹಿಂದೂ ಧರ್ಮನ ಉಳಿಸಿ ಕಾಪಾಡಬೇಕಾಗಿರೋರು. ದೋಷ ಬೇಕಾದ್ರೆ ಹೇಳ್ಕೊಳ್ಳಿ ಸೈಡಲ್ಲಿ, ಟೈಮ್ ಹೇಳ್ಬಿಡಿ, ಮದುವೆ ಟೈಮು. ದೋಷ ಹೇಳ್ಕೊಂಡು ನೀವೇನು ಬೇಕಾದ್ರೆ ಮಾಡ್ಕೊಳ್ಳಿ, ನಿಮ್ಮ ಪರ್ಸ್ನಲ್.
ಕರೆಕ್ಟ್ ಟೈಮ್ ಆಗುತ್ತೋ ಇಲ್ವೋ, ಯಾವಾಗುತ್ತೆ? ಸರ್ವೇ ಜನ ಸುಖಿನೋ ಭವಂತು. ನಮ್ಮ ಹಿಂದೂ ಧರ್ಮದ ಋಷಿಮುನಿಗಳ ಕೊಡುಗೆ ಆಗಿರುವ ಜ್ಯೋತಿಷ್ಯ ಶಾಸ್ತ್ರವನ್ನು ತಂತ್ರಜ್ಞಾನ ಬಳಸಿಕೊಂಡು ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ನಿಮ್ಮ ಜೀವನದಲ್ಲಿನ ವಿದ್ಯಾಭ್ಯಾಸ, ಆರೋಗ್ಯ, ವೃತ್ತಿ, ಮದುವೆ ವಿಚಾರ, ಪ್ರಶ್ನಾಶಾಸ್ತ್ರದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಪಂಡಿತ್ ದಿನೇಶ್ ಗುರೂಜಿಯವರು 2016ರಿಂದ ವಿದ್ಯಾರ್ಥಿಗಳಿಗೆ ಜ್ಯೋತಿಷ್ಯವನ್ನು ಹೇಳಿಕೊಟ್ಟು ಅಸಂಖ್ಯಾತ ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕಾಗಿದ್ದಾರೆ. ಜೂನ್ 24ರಂದು ನಡೆಯಲಿರುವ ನಕ್ಷತ್ರ ನಾಡಿ ತರಗತಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು.